ನಮಸ್ಕಾರ. ಆ, ನಾವು ನಿಫ್ಟಿ 50ಯಲ್ಲಿ ಪ್ರಿಡಿಕ್ಷನ್ಸ್ ಏನಿದೆ ಅಂತ ನೋಡಮ್ಮ. ನಾಳೆಗೆ ಯಾವ ತರ ಪರ್ಫಾರ್ಮ್ ಮಾಡ್ಬೋದು ನಿಫ್ಟಿ ಅಂತ ನೋಡಮ್ಮ. ಸೊ ಇದು ನಿಫ್ಟಿ 50. ಸೊ ಇಲ್ಲಿಂದ ಬೇಸ್ ಪಾಯಿಂಟ್ ಇಂದ ನಾನು ಇದು 1, ಇದು 2 ಅಂತ ಕನ್ಸಿಡರ್ ಮಾಡಿದ್ದೀನಿ, ಇದು 3, ಇದು 4 ಅಂತ ಕನ್ಸಿಡರ್ ಮಾಡಿದ್ದೀನಿ. ಸೊ ಇಲ್ಲಿ 4 ಮುಗಿದು ಇದು 5th ಕಂಟಿನ್ಯೂಷನ್ ಅಲ್ಲಿ ಇದೆ. ಸೊ ನಾನು ಇದನ್ನ ಸ್ವಲ್ಪ ನಿಮಗೆ ಡೆಲೀಟ್ ಮಾಡಿ ಕ್ಲೀನ್ ಆಗಿ ಹೇಳಬೇಕು ಅಂತಂದ್ರೆ, ಓಕೆ. ಸೊ ಇದು ಎ ಬಿ ಸಿ ಇಲ್ಲಿ ಮುಗಿದಿದೆ. ಸೊ ಇದು 4th ಮುಗಿದಿದೆ. 5th ವೇವ್ ನಮ್ದು ರನ್ನಿಂಗ್ ಇದೆ. ಸೊ 5th ವೇವ್ ಅಲ್ಲಿ 0, 1, 2, 3, 4, 5 ಇದನ್ನ ಬ್ಲೂ ಅಲ್ಲಿ ಕಲರ್ ಮಾಡೋಣ. ಓಕೆ. ಸೊ ಈಗ ನಾವು ಇಲ್ಲಿಗೆ ಒಂದು ಟ್ರೆಂಡ್ ಲೈನ್ ಡ್ರಾ ಮಾಡೋಣ. 0 to 2 ಟ್ರೆಂಡ್ ಲೈನ್ ಡ್ರಾ ಮಾಡೋಣ. ಓಕೆ. ಸೊ ಇದನ್ನೇ ಕಾಪಿ ಮಾಡ್ಕೊಂಡು ವೇವ್ 1 ಟಾಪ್ ಇಡಮ್ಮ. ಓಕೆ. ಎಲ್ಲಿವರೆಗೂ ವೇವ್ 3 ಈ ಎರಡು ಲೈನ್ ಮಧ್ಯೆ ಇದೆಯೋ ಅದು ವೇವ್ 3ನೇ. ಯಾವಾಗ ಇದು ಕಟ್ ಮಾಡಿ ಕೆಳಗಡೆ ಬರುತ್ತೋ ಅದು ಈ ಇಂಟರ್ಮೀಡಿಯೇಟ್ದು ಓಕೆ ವೇವ್ 4 ಆಗುತ್ತೆ. ಓಕೆ. ಸೊ ಈಗ ನಾವು ಈ ವೇವ್ 3 ಎಕ್ಸ್ಟೆನ್ಷನ್ ಅಲ್ಲಿ ಮೂವ್ ಆಗ್ತಾ ಇದೆ ಅಂತ ತಿಳ್ಕೊಮ್ಮ. ಇವೆಲ್ಲವೂ ವೇಟಿಂಗ್ ಅಲ್ಲಿ ಇರುತ್ತೆ ಇವೆಲ್ಲ. ಸೊ ಈಗ ಇದ್ರ ಬಗ್ಗೆ ಬೇಡ. ಓಕೆ. ಇದನ್ನ ಇಲ್ಲೇ ಇಡವ. ಓಕೆ. ಸೊ ಈಗ 1, 2, 3 ಇದು 4, ಇದು 1, 2, 3, 4, 0, 1, 2, 3, 4, ಇದು 5 ಅಲ್ಲೂ ಮತ್ತೆ ಇದಿದೆ. ಇದನ್ನ ರೆಡ್ ಕಲರ್ ಅಲ್ಲಿ ಇಂಟರ್ಮೀಡಿಯೇಟ್ ಮೈನರ್ ಅಲ್ಲಿ ಹೋಗೋಣ. ಓಕೆ. ಸೊ ಇದು ವೇವ್ 4. ಸೊ ಇದು ನಮಗೆ ಡೈಲಿ ಟೈಮ್ ಫ್ರೇಮ್ ಅಲ್ಲಿ ಒಂದು ಸ್ವಲ್ಪ ನಿಮಗೆ ಕನ್ಫ್ಯೂಷನ್ ಆಗ್ಬೋದು. ಓಕೆ. ಇದನ್ನ ಯಾಕೆ 4 ಅಂತ ಕನ್ಸಿಡರ್ ಮಾಡಿದ್ರೆ ಗೊತ್ತಾಯ್ತಾ? ನೋಡಿ, ಟ್ರೆಂಡ್ ಲೈನ್ ಬಗ್ಗೆ ನೀವು ತಿಳ್ಕೊಂಡಿದ್ದೀರಾ. ನೋಡಿ, ಇದು ವೇವ್ 1 ಟಾಪ್ ಇಟ್ಟಿದೆ, ಇದು ಇಲ್ಲಿ 2 ಇದೆ. ಯಾವಾಗ ಈ ಟ್ರೆಂಡ್ ಲೈನ್ ಬ್ರೇಕ್ ಆಗತ್ತಲ್ವಾ ಅವಾಗ ಇದು ವೇವ್ 4 ಆಗುತ್ತೆ. ಓಕೆ. ಸೊ ನಿಮ್ ಟ್ರೆಂಡ್ ಲೈನ್ ಬಗ್ಗೆ ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೀವು ಕೋರ್ ಸ್ಟಡೀಸ್ ದಲ್ಲಿ ಹೋದ್ರೆ ಯೂಟ್ಯೂಬ್ ಲಿಂಕ್ ಅಲ್ಲಿ ನಿಮಗೆ ಸಿಗುತ್ತೆ. ಪ್ಲೇ ಲಿಸ್ಟ್ ಅಲ್ಲಿ ಇದೆ, ಟ್ರೆಂಡ್ ಲೈನ್ಸ್ ಇನ್ ಇಲಿಯಡ್ ವೇವ್ ಅಂತ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅಲ್ಲಿಗೆ. ಓಕೆ. ಸೊ ಇದನ್ನೇ ನಾವೀಗ ಈಗ ನೋಡಿ, ವೇವ್ 3 ನಿಮಗೆ 50% ವರೆಗೂ ಬಂದಿದೆ. ವೇವ್ 4 ಓಕೆ, ವೇವ್ 4 50% ವರೆಗೂ ಬಂದಿದೆ. ಸೊ ನನಗೆ ಅನಿಸಿದ ಪ್ರಕಾರ ಇಲ್ಲಿಗೆ ವೇವ್ 4 ಮುಗಿದಿದೆ, ಕಂಪ್ಲೀಟ್ ಆಗಿದೆ. ವೇವ್ 5 ರನ್ನಿಂಗ್ ಆಗ್ತಾ ಇದೆ. ಓಕೆ. ಆಮೇಲೆ ನಿಮಗೆ 1, 2 ನೋಡಿ, ವೇವ್ 3 ನಿಮಗೆ 100% ಮೇಲೆಗಡೆ ಇದೆ, 161 ಕಡಿಮೆ ಇದೆ. ಇದನ್ನ ಲೀಡಿಂಗ್ ಇಂಪಲ್ಸ್ ಅಂತ ಕರೀತಾರೆ. ಟೈಪ್ಸ್ ಆಫ್ ಇಂಪಲ್ಸ್ ಇನ್ನೂ ಹೇಳೇ ಇಲ್ಲ. ಸೊ ನೆಕ್ಸ್ಟ್ ವೀಕ್ ಅಲ್ಲಿ ಟೈಪ್ ಆಫ್ ಇಂಪಲ್ಸ್ ಅಲ್ಲಿ ಹೇಳ್ತೀನಲ್ವಾ, ಅವಾಗೆ ನಿಮ್ಗೆ ಇದ್ರ ಬಗ್ಗೆ ಡೀಟೇಲ್ಸ್ ಆಗಿ ಹೇಳ್ತೀನಿ. ಓಕೆ. ಸೊ ಇದು ಈಗ ಲೀಡಿಂಗ್ ಇಂಪಲ್ಸ್ ಅಲ್ಲಿ ಇದೆ ಅಂತ ತಿಳ್ಕೊಳ್ಳಿ. ಸೊ ಈಗ ನಿಮ್ಗೆ ವೇವ್ 5 ಸ್ಟಾರ್ಟ್ ಆಗಿದೆ. ವೇವ್ 5 ಎಲ್ಲಿವರೆಗೂ ಬರಬಹುದು? ವೇವ್ 5 ಲೀಡಿಂಗ್ ಇಂಪಲ್ಸ್ ಅಲ್ಲಿ ಮಿನಿಮಮ್ 127% ಇರುತ್ತೆ. 161% ಮಿನಿಮಮ್ ಇರುತ್ತೆ. ಇದು ಇಲ್ಲಿಂದ ಎಷ್ಟಾದ್ರೂ ಹೋಗ್ಬೋದು. ಓಕೆ. ಸೊ 161% ಅಂತೂ ನೀವು ಕನ್ಸಿಡರ್ ಮಾಡಬಹುದು. ಅಂದ್ರೆ 26,309 ವರೆಗೂ ಕನ್ಸಿಡರ್ ಮಾಡಬಹುದು ನಾವು. ಓಕೆ. ಸೊ ಈಗ ಇದನ್ನೇ ನಾವು ಲೋವರ್ ಟೈಮ್ ಫ್ರೇಮ್ ಅಲ್ಲಿ ಹೋಗುವ. ಅಂದ್ರೆ ನಾವು 1 hour ಟೈಮ್ ಫ್ರೇಮ್ ಅಲ್ಲಿ ನೋಡುವ. ಇದು ನೋಡಿ, 1, 2, 3, 4, 5 ಇದು 1, 2, ಇದು 1, ಇದು ನಿಮಗೆ 0, A, B, ಇದು C ಆಯ್ತಾ. ನಮ್ಗೆ ಈಗ ಇಲ್ಲಿ 0, 1, 2, 3, 4, 5 ಅಂದ್ರೆ
4 ಬರುತ್ತೆ. ಈಗ ಟ್ರೆಂಡ್ ಲೈನ್ ಡ್ರಾ ಮಾಡಿ. 0ದಿಂದ 2ಗೆ ಟ್ರೆಂಡ್ ಲೈನ್ ಡ್ರಾ ಮಾಡಿದ್ರೆ ನಿಮಗೆ ಇದನ್ನ ಬ್ರೇಕ್ ಮಾಡ್ತಾ ಇದೆ. ಅಂದ್ರೆ ಇದು 3, ಇದು 4. ಓಕೆ, ಸೊ ನಾವು ಇನ್ನೂ ಒಂದ್ ಸ್ವಲ್ಪ ಕಡಿಮೆ ಮಾಡುವ. 15 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ಹೋಗುವ. ಓಕೆ, ಸೊ ಇದು 1, ಇದು 2, ಇದು 2 ಆಗುತ್ತೆ. ಓಕೆ, ಸೊ 3 ಎಷ್ಟು ಪರ್ಸೆಂಟ್ ಇದೆ? 1, 2. ಸೊ ಮೋರ್ ದೆನ್ 61% ಇದೆ. ಓಕೆ, ಸೊ ನಮಗೆ 3 ಇಲ್ಲಿಗೆ. ಸೊ 4 ಎಷ್ಟು ಪರ್ಸೆಂಟ್ ವರೆಗೂ ರಿಟ್ರೇಸ್ ಆಗ್ಬೋದು ಮ್ಯಾಕ್ಸಿಮಮ್? 50%. ಇದಿನ್ನು ನಾಳೆ ಇನ್ನೂ ಒಂದ್ ಸ್ವಲ್ಪ ಡ್ರಾಪ್ ಆಗ್ಬಹುದು, ಆಗಲ್ಲ ಅಂತೇನಲ್ಲ, ಸ್ವಲ್ಪ ಡ್ರಾಪ್ ಆಗ್ಬಹುದು. ಇದು ಬಟ್ 3 ವೇವ್ ಮಾತ್ರ ಈ 4 ಅಲ್ಲಿ ಇದೆ. ಒಂದ್ ವೇ ಇದು ಎಕ್ಸ್ಟೆನ್ಷನ್ ಅಲ್ಲಿ ಇದ್ರೆ ವೇವ್ 5, ವೇವ್ 3 ಎಕ್ಸ್ಟೆನ್ಷನ್ ಅಲ್ಲಿ ಇಲ್ಲ. ಓಕೆ, ಸೊ ನಿಮ್ಗೆ ವೇವ್ 5 ಎಕ್ಸ್ಟೆನ್ಷನ್ ಅಲ್ಲಿ ಹೋಗೋ ಚಾನ್ಸಸ್ ಎಲ್ಲವೂ ಇದೆ. ಓಕೆ, ಈಗ ನೀವು ಇದರಲ್ಲಿ ನೋಡಿದ್ರೆ 1, 2, 3, 4, 5, 1, 2, 3, ಇದು ಡಬ್ಲ್ಯೂ, ಇದು ಎಕ್ಸ್, ಇದು ವಾಯ್ ಆಗುತ್ತೆ. ಎ ಬಿ ಸಿ ಇದೆ, ಇದು ಕಾಂಪ್ಲೆಕ್ಸ್ ಆಗುತ್ತೆ. ಡಬ್ಲ್ಯೂ ಎಕ್ಸ್ ಮಾಡಿ ರೂಲ್ ಆಫ್ ಆಲ್ಟರ್ನೇಷನ್ ಪ್ರಕಾರ ಹೋದ್ರೆ 0.37 ನೋಡಿ, ಇದು 0.34 ಇದೆ. 0.37 ವರೆಗೂ ಅಂತಂದ್ರೆ ರೂಲ್ ಆಫ್ ಆಲ್ಟರ್ನೇಷನ್ ಪ್ರಕಾರ ಹೋದ್ರೆ ಇನ್ನೂ ಒಂದ್ ಸ್ವಲ್ಪ ಕೆಳಗಡೆ ಬರಬಹುದು. 38% ವರೆಗೂ ಬರಬಹುದು. ಓಕೆ, ಸೊ ಯಾವಾಗ ವೇವ್ 4 ಕಂಪ್ಲೀಟ್ ಆಗುತ್ತಲ್ವಾ, ಅವಾಗೆ ವೇವ್ 2ಗೆ ಮತ್ತೆ ವೇವ್ 4 ಇಲ್ಲಿ ಕಂಪ್ಲೀಟ್ ಆದ್ರೆ ಇಲ್ಲಿಗೆ, ಇಲ್ಲಿ ಕಂಪ್ಲೀಟ್ ಆದ್ರೆ ಇಲ್ಲಿಗೆ ಏನ್ ಮಾಡಿ, ಇಲ್ಲ ಇಲ್ಲಿ ಕಂಪ್ಲೀಟ್ ಆದ್ರೆ ಇಲ್ಲಿ ಇಟ್ಕೋಬೇಕು. ಅದನ್ನ ಮತ್ತೆ ಕ್ಲೋನ್ ಮಾಡ್ಕೊಂಡು ವೇವ್ 3 ಟಾಪ್ ಇಟ್ಕೊಂಡ್ಬಿಡಿ. ಸೊ ಆವಾಗ ಈ ರೇಂಜ್ ಅಲ್ಲಿ ಯಾವಾಗ ಬ್ರೇಕ್ ಆಗತ್ತಲ್ವಾ, ಅವಾಗೆ 5th ವೇವ್ ಮುಗಿದು ಮತ್ತೆ ಕರೆಕ್ಷನ್ ಅಲ್ಲಿ ಎಂಟರ್ ಆಗತ್ತೆ ಅಂತ. ಓಕೆ, ಸೊ ಇದಿನ್ನು ಕಂಪ್ಲೀಟ್ ಆಗಬೇಕು. ಸೊ ಇದು 38% ಬರ್ಬೋದು, 50% ಬಂದ್ರೂ ಏನ್ ಇದಿಲ್ಲ. 50% ಬಂದ್ರೆ ಬರ್ಬೋದು, ಏನ್ ಹೇಳಲಿಕ್ಕೆ ಆಗೋದಿಲ್ಲ. ಓಕೆ, ಬಟ್ ಯಾವತ್ತು ರೂಲ್ ಆಫ್ ಆಲ್ಟರ್ನೇಷನ್ ಪ್ರಕಾರನೇ ವೇವ್ 4 ರಿಟ್ರೇಸ್ ಆಗೋದು. ಅಂದ್ರೆ ಈಗ ಇದೆಲ್ವಾ ಇಲ್ಲಿ 0.35 ಇದೆಯಲ್ವಾ, ಸೊ ಈಗ ಇದು 0.35, ಇದು ಕರೆಕ್ಟ್ ಆಗಿ ರಿಟ್ರೇಸ್ ಮಾಡಿದ್ರೆ ಇದು 0.35 ಇದೆ, ಇದು 0.3, ಇದು 0.35 ಕರೆಕ್ಟ್ ಆಗಿ ಮಾಡಿದ್ರೆ 38 ಇದೆ. ಇದು 38 ವರೆಗೂ ಬರ್ಬೋದು, 38 ವರೆಗೂ ಬರ್ಬೋದು. ನೋಡಿ, ರೂಲ್ ಆಫ್ ಆಲ್ಟರ್ನೇಷನ್ ಫಾಲೋ ಮಾಡಿದ್ರೆ ಸೊ ಮ್ಯಾಕ್ಸಿಮಮ್ 38% ವರೆಗೂ ಡ್ರಾಪ್ ಆಗ್ಬೋದು ಅನ್ಸುತ್ತೆ. ಇಲ್ಲ ಆಲ್ಮೋಸ್ಟ್ ಆಲ್ ಇದು ಸೇಮ್ ಆಗಿಬಿಟ್ಟಿದೆ. ಈಗ ಇನ್ನು ಎಷ್ಟು 20 ಪಾಯಿಂಟ್ಸ್, 30 ಪಾಯಿಂಟ್ಸ್ ಕೆಳಗಡೆ ನಾಳೆ ಓಪನ್ ಆಗ್ಬೋದು. ಇಲ್ಲಿಂದ ನಿಮ್ಗೆ ವೇವ್ 5 ಸ್ಟಾರ್ಟ್ ಆಗುತ್ತೆ. ನೋಡಿ, ಇಲ್ಲಿಯೂ ಮತ್ತೆ ಲೀಡಿಂಗ್ ಡಯಾಗನಲ್ ಇದೆ. ಯಾಕಂದ್ರೆ ನಿಮಗೆ ವೇವ್ 3 161% ಟಚ್ ಆಗಿಲ್ಲ. ಓಕೆ, ಇಲ್ಲಿಂದ ಸ್ಟಾರ್ಟ್ ಆದ್ರೆ ಇದು ನಿಮಗೆ, ಸೊ ನಾನು ಇಲ್ಲಿಗೆ ಮುಗಿದಿದೆ ಅಂತ ಕನ್ಸಿಡರ್ ಮಾಡ್ತೀನಿ. ಓಕೆ, ಇಲ್ಲ ಇಲ್ಲಿಗೆ ಮುಗಿದಿದೆ ಅಂತ ಕನ್ಸಿಡರ್ ಮಾಡೋಣ. ಈಗ ನಿಮಗೆ 127% ವರೆಗೂ ಮೂವ್ ಆಗಬಹುದು, ಇಲ್ಲ 161% ಮೂವ್ ಆಗಬಹುದು. ಓಕೆ, ಸೊ ನನಗನ್ಸಿದ ಪ್ರಕಾರ
ಸೊ ವೇವ್ 1 ಎಷ್ಟು ಲೆಂತ್ ಇದೆ? ಈ ರೂಲ್ ಆಫ್ ಅಲ್ಟರ್ನೇಷನ್ ಡಿಲೀಟ್ ಮಾಡ್ತೀನಿ ಈಗ. ಓಕೆ, ವೇವ್ 2 ಎಷ್ಟು ಲೆಂತ್ ಇದೆ? ಸೊ ಎರಡು ಸೇಮ್ ಇದಾವ? ಸೇಮ್ ಇಲ್ಲ. ಓಕೆ, ಸೊ ಯಾವ್ದ ಈ ಲೆಂತ್ ಇದೆ ಅಲ್ವಾ, ನಾಳೆಗೆ ನಮ್ದು ವೇವ್ 5 ಈ ಲೆಂತ್ ಈಕ್ವಲ್ ಆಗ್ಬೋದು, ಇಲ್ಲ ಈ ಲೆಂತ್ ಈಕ್ವಲ್ ಆಗ್ಬೋದು. ಯಾವ್ದಾದ್ರೂ ಒಂದು ಲೆಂತ್ ಈಕ್ವಲ್ ಆಗಿರುತ್ತೆ ಅಂತ ಚಾನ್ಸಸ್ ಇದೆ ಅಲ್ವಾ. ಸೊ ವೇವ್ 3 ನೋಡಿ, ಈಗ ನೆವರ್ ದ ಶಾರ್ಟೆಸ್ಟ್ ಅಂತ ಅಂತಾರೆ, ಬಟ್ ಹಾಗೇನು ಹೇಳಲಿಕ್ಕೆ ಆಗೋದಿಲ್ಲ ಈ ಕೇಸಲ್ಲಿ. ಈಗ ಇದೇ ಶಾರ್ಟ್ ಆಗುತ್ತೆ, ನಮ್ದು ವೇವ್ 1 ಹೆಚ್ಚಿಗಿದೆ ಈಗ. ಸೊ ನಾಳೆಗೆ ನೋಡಿ 261%. ಒಂದು ವೇಳೆ ವೇವ್ 1 ಮತ್ತೆ 5 ಈಕ್ವಲ್ ಆದ್ರೆ ನಿಮ್ಗೆ ವೇವ್ 5 ಅಂತ ಎಕ್ಸ್ಟೆನ್ಷನ್ ಅಲ್ಲಿ ಹೋಗೋದು ಗ್ಯಾರಂಟಿ ನಾಳೆಗೆ. ಸೊ ಇಲ್ಲಿವರೆಗೂ ಆದ್ರೂ ಬರಬಹುದು, ಇಲ್ಲ ಇಲ್ಲಿವರೆಗಾದ್ರೂ ಬರಬಹುದು. ಸೊ ಯಾವ್ದಾದ್ರೂ ಒಂದು ಲೆಂತ್ ಈಕ್ವಲ್ ಆಗುತ್ತೆ ಇದರಲ್ಲಿ, ನಂದು ಒಂದು ಎಕ್ಸ್ಪೆಕ್ಟೇಷನ್ಸ್. ನಾನು ರಾಂಗ್ ಆದ್ರೂ ಆಗ್ಬಹುದು, ಹೇಳಲಿಕ್ಕೆ ಆಗೋದಿಲ್ಲ, ಬಟ್ ನನ್ನ ಪ್ರಕಾರ ಯಾವ್ದಾದ್ರೂ ಒಂದು ಈಕ್ವಲ್ ಆಗುತ್ತೆ. ಮಾರ್ಕೆಟ್ ನಾಳೆಗೆ ಬೇರೇಶ್ ಅಂತೂ ಇಲ್ಲ, ಅದಂತೂ ಗ್ಯಾರಂಟಿ. ಸೊ ಬಂದ್ರೆ ಮ್ಯಾಕ್ಸಿಮಮ್ 38% ವರೆಗೂ ಬರ್ಬೋದು. ರೂಲ್ ಆಫ್ ಅಲ್ಟರ್ನೇಷನ್ ಪ್ರಕಾರ ಅಂತೂ ಆಲ್ಮೋಸ್ಟ್ ಆಲ್ ಫಾಲ್ ಕಂಪ್ಲೀಟ್ ಆಗಿದೆ ಈಗ. ಓಕೆ, ಸೊ ನಾಳೆಗೆ ಈ 200% ವರೆಗೂ ಬರುತ್ತಾ, ಇಲ್ಲ 261% ಬರುತ್ತಾ, ಇಲ್ಲ 127% ಬರುತ್ತಾ ಅನ್ನೋದು ನೋಡ್ಬೇಕು. ಇಲ್ಲಿ ವೇವ್ 5 ಕಂಪ್ಲೀಟ್ ಆಗುತ್ತೆ, ಎಲ್ಲಿ ಕಂಪ್ಲೀಟ್ ಆಗುತ್ತೆ ನೋಡ್ಕೊ. ಈ ವೇವ್ 5 ಕಂಪ್ಲೀಟ್ ಆದ ನಂತರ ಮಾರ್ಕೆಟ್ ಸಡನ್ ಆಗಿ ಡ್ರಾಪ್ ಆಗೋ ಚಾನ್ಸಸ್ ಇರುತ್ತೆ. ಓಕೆ, ಸೊ ನಾಳೆ ಮಾತ್ರ ತುಂಬಾ ಕೇರ್ಫುಲ್ ಆಗಿ ಟ್ರೇಡ್ ಮಾಡಿ, ನಿಫ್ಟಿಲಿ ಯಾರಾದ್ರೂ ಮಾಡೋರಿದ್ರೆ. ಓಕೆ, ಸೊ ಇದು ನಾನು ಡಿಸ್ಕಷನ್ ಮಾಡಿರೋದು ಎಲಿಟ್ ವೇವ್ ಪ್ರಕಾರ, ಕಂಪ್ಲೀಟ್ಲಿ ಎಜುಕೇಶನಲ್ ಪರ್ಪಸ್ ವಿಡಿಯೋ ಇದು. ಸೊ ತಾವು ಟ್ರೇಡ್ ಮಾಡೋರಿದ್ರೆ ನಿಮ್ಮ ರಿಸ್ಕ್ ರಿವಾರ್ಡ್ ರೇಷಿಯೋನ ಅನಲೈಸ್ ಮಾಡ್ಕೊಂಡು ನೀವು ಮಾಡಿ. ಸೊ ಬಟ್ ನನಗನ್ಸುತ್ತೆ ನೀವು ಅಬ್ಸರ್ವ್ ಮಾಡಿ, ಈಗ ನಾನು ಹೇಳಿರೋದನ್ನ ಅಬ್ಸರ್ವ್ ಮಾಡಿ, ನಿಮಗೆ ಕಾನ್ಫಿಡೆನ್ಸ್ ಬರಲಿ. ಫಸ್ಟ್ ನೀವು ಎಲ್ಲಾನು ಇಲಿಡ್ ವೇವ್ ಬಗ್ಗೆ ಅರ್ಥ ಮಾಡ್ಕೊಂತಿದ್ರೇನೆ ಎಂಟರ್ ಆಗಿ. ಓಕೆ, ಸೊ ನಾಳೆಗೆ ಏನಾಗುತ್ತೆ ನೋಡುವ. ಓಕೆ, ಥ್ಯಾಂಕ್ ಯು.